ಯೋಜನೆಗಳಲ್ಲಿ ಒಂದಾದ ಜಿಲ್ಲೆಗೊಂದು ಗೋಶಾಲೆ ಯೋಜನೆ ಸಮರ್ಪಕವಾಗಿ ಜಾರಿಗೆ ಬಂದಿಲ್ಲ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಲ್ಲಿ ಗೋಶಾಲೆ ನಿರ್ಮಾಣಗೊಂಡು ವರ್ಷಗಳೇ ಕಳೆದರೂ ರೈತರಿಗೆ ಯಾವುದೇ ನೆರವಾಗುತ್ತಿಲ್ಲ. ಹೊಸನಗರ ತಾಲೂಕಿನಲ್ಲಿದೆ ಗೋಶಾಲೆ. 1 ಕೋಟಿ ಅನುದಾನದಲ್ಲಿ ನಿರ್ಮಾಣಗೊಂಡ ಗೋಶಾಲೆ ಇದು. ಗೋಶಾಲೆ ಅಕ್ರಮ ಚಟುವಟಿಕೆಗಳ ಅಡ್ಡವಾಯಿತಾ? ಗೋಶಾಲೆ ಗೇಟ್ ಓಪನ್ ಯಾವಾಗ? ತಾಲೂಕಿನ ಮೇಲಿನ ಬೇಸಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊರಗೋಡಿನಲ್ಲಿ 1 ಕೋಟಿ ಅನುದಾನದೊಂದಿಗೆ 10 ಎಕರೆ ಜಾಗದಲ್ಲಿ ಗೋಶಾಲೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಗೋಶಾಲೆ ನಿರ್ಮಾಣಗೊಂಡು ವರ್ಷಗಳೇ ಕಳೆದರೂ ಉದ್ಘಾಟನೆಯ ಭಾಗ್ಯ ದೊರೆತಿಲ್ಲ. ಸದ್ಯಕ್ಕೆ ಆರಂಭಗೊಳ್ಳುವ ಲಕ್ಷಣವೂ ಕಾಣುತ್ತಿಲ್ಲ. ಈ ಗೋಶಾಲೆ ಈಗ ಕುಡುಕರ ಅಡ್ಡವಾಗಿ ಮಾರ್ಪಟ್ಟಿದೆ. ಶಿವಮೊಗ್ಗ ಜಿಲ್ಲಾ ಪಂಚಾಯತ್, ಪಶುಪಾಲನೆ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ಹಾಗೂ ಜಿಲ್ಲಾ ಪ್ರಾಣಿದಯಾ ಸಂಘ ಗ್ರಾಮ ಪಂಚಾಯಿತಿ ಆಶ್ರಯದಲ್ಲಿ ಈ ಗೋಶಾಲೆಯನ್ನ ನಿರ್ಮಿಸಲಾಗಿದೆ. ಗೋಶಾಲೆ ನಿರ್ಮಾಣಗೊಂಡು ಸುಮಾರು ವರ್ಷಗಳೇ ಕಳೆದಿವೆ. ಆದರೆ ಯಾವ ಉದ್ದೇಶಕ್ಕಾಗಿ ಈ ಯೋಜನೆಯನ್ನ ಆರಂಭಿಸಲಾಯಿತೋ ಆ ಉದ್ದೇಶ ಈವರೆಗೂ ಈಡೇರಿಲ್ಲ. ಯಾವ ಉದ್ದೇಶಕ್ಕೆ ಈ ಯೋಜನೆಯನ್ನ ಆರಂಭಿಸಲಾಯಿತೋ ಆದರೆ ಆ ಉದ್ದೇಶವೇ ಇನ್ನೂ ಈಡೇರಿಲ್ಲ. ಈಗ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಈ ಗೋಶಾಲೆ ಮಾರ್ಪಟ್ಟಿದೆ. ಇದಲ್ಲದೆ ಗೋಶಾಲೆಯ ಸುತ್ತಮುತ್ತ ಬೀಡಿ, ಸಿಗರೇಟ್ಗಳು, ಇಸ್ಪಿಟ್ಗಳು ಕಾಣಸಿಗುತ್ತವೆ. ಜಿಲ್ಲೆಗೊಂದು ಗೋಶಾಲೆ ಯೋಜನೆಗೆ ಸಂಬಂಧಿಸಿದಂತೆ ಶಿವಮೊಗ್ಗ ನಗರ ಶಾಸಕರಾದ SN ಚನ್ನಬಸಪ್ಪ ಅವರು ಮಾತನಾಡಿದ್ದಾರೆ. ಹೊಸನಗರ ಭಾಗದ ರಾಮಚಂದ್ರಾಪುರ ಮಠದ ಸ್ವಲ್ಪ ದೂರ ಮುಂದೆ ಹೋದ ಮೇಲೆ ಆಡುಗೋಡಿ ಅಂತಿದೆ. ಆ ಆಡುಗೋಡಿನಲ್ಲಿ ಗೋಶಾಲೆ ಆಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಮಾಡಿ ಅಲ್ಲಿ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿತು. ಗೋಶಾಲೆ ನಿರ್ಮಾಣ ಮಾಡಿದ ಮೇಲೆ ಅದು ಗೋಶಾಲೆ ಆಗೋದ್ರ ಬದಲಾಗಿ ಇವತ್ತು ಬೇರೆಯವರು ಅಲ್ಲಿ ಬೇರೆ ರೀತಿಯ ಅನೈತಿಕ ಚಟುವಟಿಕೆ ಮಾಡೋ ಕೇಂದ್ರ ಆಗಿ ಇವತ್ತು ಹೊರಗಡೆ ಬಂದಿದೆ. ಹಾಗಾಗಿ ಈ ಜಾಗದ ಬಗ್ಗೆ ಅಲ್ಲಿರುವಂಥ ಪಂಚಾಯಿತಿಯ ಪ್ರಮುಖರು, ತಾಲೂಕ್ ಪಂಚಾಯಿತಿಯ ಪ್ರಮುಖರು, ಅಧಿಕಾರಿಗಳು ಈ ಒಂದು ಗೋಶಾಲೆ ಬಗ್ಗೆ ಗಮನಿಸಬೇಕು. ಅಲ್ಲಿ ಅನೈತಿಕ ಚಟುವಟಿಕೆ ಏನು ನಡೀತಾ ಇದೆ, ಹೊಸನಗರಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಅವರು ಅದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಬೇಕು. ಯಾರು ಆ ಥರ ನಡೆಸ್ತಾ ಇದ್ದಾರೆ ಕೃತ್ಯಗಳನ್ನು, ಅನೈತಿಕ ಚಟುವಟಿಕೆಗಳನ್ನು, ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಅಗತ್ಯ ಇದೆ. ಆಗ್ರಹಿಸ್ತೇನೆ ನಾನು ಅದನ್ನು ಮಾಡಿ ಅಂತ ಹೇಳಿ. ಇದ್ರ ಜೊತೆಗೆ ಗೋಶಾಲೆ ಪ್ರಾರಂಭ ಮಾಡಿ, ಅವಾಗ ಅನೈತಿಕ ಚಟುವಟಿಕೆ ಸಹಜವಾಗಿ ನಿಲ್ಲುತ್ತೆ. ಯಾಕೆ ಅಲ್ಲಿ ಪ್ರಾರಂಭ ಮಾಡಬೇಕು ಅಂತ ನಿರ್ಣಯ ಮಾಡಿತು. ಈಗ ಅದೆಲ್ಲ ಆದಮೇಲೆ, ಅಭಿವೃದ್ಧಿ ಆದಮೇಲೆ ಅದನ್ನು ಅಲ್ಲಿ ಏನೂ ಮಾಡದೇ ಇರೋಂಥ ಸ್ಥಿತಿ ಯಾಕೆ ನಿರ್ಮಾಣ ಆಗ್ತಾ ಇದೆ? ಇದಕ್ಕೆ ಯಾರು ಕಾರಣೀಭೂತರು? ಇದನ್ನು ಗಂಭೀರ ತಗೋಬೇಕು. ಪಶುಸಂಗೋಪನಾ ಇಲಾಖೆಯವರು ಇದ್ರ ಬಗ್ಗೆ ಗಂಭೀರವಾಗಿ ತಗೊಂಡು ಗೋಶಾಲೆ ಆಗಬೇಕು, ಆ ಹಿನ್ನೆಲೆಯಲ್ಲಿ ಕ್ರಮ ತಗೋಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೇನೆ.